ನಾವು ಸಾಮಾನ್ಯವಾಗಿ ನೋಡುವ ಹಾಗೆ ಎಲ್ಲರೂ ಹೇಳ್ತಾರೆ ನಂದೊಂದು ಕೋರ್ಟಲ್ಲಿ ಒಂದು ಮ್ಯಾಟ್ರ್ ಇತ್ತು. ಅದರಲ್ಲಿ ಬೆಂಚ್ ಈ ರೀತಿ ವರ್ಡಿಕ್ಟ್ ಕೊಡ್ತು ಅಂತೆಲ್ಲ ಹೇಳ್ತೀವಿ. ಬಟ್ ಬೆಂಚ್ ಅಂದರೆ ಏನು ಅಂತಂದರೆ ಜಡ್ಜ್ ಕೂರುವಂತಹ ಸ್ಥಾನಕ್ಕೆ ನಾವು ಬೆಂಚ್ ಅಂತ ಹೇಳ್ತೀವಿ, ಅಥವಾ ಗ್ರೂಪ್ ಆಫ್ ಜಡ್ಜ್ಗಳಿಗೆ ನಾವು ಬೆಂಚ್ ಅಂತ ಹೇಳ್ತೀವಿ. ಈ ಬೆಂಚಲ್ಲಿ ವಿವಿಧ ರೀತಿಯಾದಂಥ ಬೆಂಚ್ಗಳಿದೆ. ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ಬೆಂಚಸ್ ಇನ್ ಇಂಡಿಯಾ. ಫಸ್ಟ್ ಹೇಳಬೇಕು ಅಂದರೆ ಫಸ್ಟ್ ಬರೋದು ಸಿಂಗಲ್ ಬೆಂಚ್ ಅಂತ ಹೇಳ್ತೀವಿ. ಸಿಂಗಲ್ ಬೆಂಚಲ್ಲಿ ಸಾಮಾನ್ಯವಾಗಿ ನೋಡುವಂತೆ ಒಬ್ಬರೇ ಅಂದರೆ ಒಬ್ಬರೇ ಜಡ್ಜ್ ಇರ್ತಾರೆ. ಅದಾಗಿದ ತಕ್ಷಣ ನೆಕ್ಸ್ಟ್ ಬರೋದು ಡಿವಿಷನಲ್ ಬೆಂಚ್ ಅಂತ ಹೇಳ್ತೀವಿ. ಇದರಲ್ಲಿ ಇಬ್ಬರು ಜಡ್ಜ್ ಇರ್ತಾರೆ. ಸಿಂಗಲ್ ಬೆಂಚಲ್ಲಿ ಇರುವಂತಹ ಮ್ಯಾಟ್ರ್ಗಿಂತ ಸ್ವಲ್ಪ ಸೀರಿಯಸ್ ಆಗಿರುವಂತಹ ಮ್ಯಾಟ್ರ್ಗಳು ಡಿವಿಷನಲ್ ಬೆಂಚಿಗೆ ಬರುತ್ತೆ. ದಟ್ ಈಸ್ ಇಬ್ಬರು ಇರುವಂತಹ ಜಡ್ಜ್ಗಳ ಡಿವಿಷನಲ್ ಬೆಂಚಿಗೆ ಬರುತ್ತೆ. ಇದಾಗಿದ ತಕ್ಷಣ ನೆಕ್ಸ್ಟ್ನಲ್ಲಿ 3 ಜಡ್ಜ್ ಬೆಂಚ್ ಅಂತ ಹೇಳ್ತೀವಿ. ಇದರಲ್ಲಿ 3 ಜನ ಜಡ್ಜ್ಗಳಿರ್ತಾರೆ. ಅದಾಗಿದ ತಕ್ಷಣ ನೆಕ್ಸ್ಟಲ್ಲಿ ಬರುವಂಥದ್ದು ಫುಲ್ ಬೆಂಚ್ ಜಡ್ಜ್ ಅಂತ ಹೇಳ್ತೀವಿ. ಇದರಲ್ಲಿ ಫುಲ್ ಬೆಂಚ್ ಜಡ್ಜಲ್ಲಿ 3 ಜನಕ್ಕಿಂತ ಜಾಸ್ತಿ ಜನ ಇರಬೇಕು, ಹಾಗೆ 5 ಜನಕ್ಕಿಂತ ಕಮ್ಮಿ ಇರಬೇಕು. ಜಡ್ಜಸ್ಗಳು 3 ಜನಕ್ಕಿಂತ ಜಾಸ್ತಿ ಇರಬೇಕು, ಹಾಗೆ 5 ಜನಕ್ಕಿಂತ ಕಡಿಮೆ ಇರಬೇಕು. ಅವಾಗ ನಾವು ಇದಕ್ಕೆ ಹೇಳ್ತೀವಿ ನಾವು ಫುಲ್ ಬೆಂಚ್ ಜಡ್ಜ್. ಫುಲ್ ಬೆಂಚ್ ಜಡ್ಜ್ ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಹೇಳ್ತೀವಿ. ಇದರಲ್ಲಿ 5 ಜನ ಜಡ್ಜ್ಗಿಂತ ಜಾಸ್ತಿ ಇರುವಂತಹ ಬೆಂಚಿಗೆ ನಾವು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಹೇಳ್ತೀವಿ. ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಯಾವ ಫಾರ್ಮ್ ಆಗುತ್ತೆ ಅಂದರೆ ಸಬ್ಸ್ಟ್ಯಾನ್ಷಿಯಲ್ ಕ್ವೆಶ್ಚನ್ ಆಫ್ ಲಾ ಇರಬೇಕು, ಹಾಗೆ ಇಂಟರ್ಪ್ರಿಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಮಾಡ್ತಾ ಇರಬೇಕು. ಅವಾಗ ಇಂಟರ್ಪ್ರಿಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಇದ್ದು ಸಬ್ಸ್ಟ್ಯಾನ್ಷಿಯಲ್ ಕ್ವೆಶ್ಚನ್ ಆಫ್ ಲಾ ಇದ್ದಾಗ ಅವಾಗ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಫಾರ್ಮ್ ಆಗೋಂಥದ್ದು ಲಾರ್ಜರ್ ಬೆಂಚ್ ಅಂತ ಹೇಳ್ತೀವಿ. ಲಾರ್ಜರ್ ಬೆಂಚ್ನಲ್ಲಿ 7 ಜನ ಜಡ್ಜ್ಗಿಂತ ಜಾಸ್ತಿ ಇರ್ತಾರೆ. ಇದರಲ್ಲೂ ಸಹ ಇಂಟರ್ಪ್ರಿಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಇರಬೇಕು, ಹಾಗೆ ಸಬ್ಸ್ಟ್ಯಾನ್ಷಿಯಲ್ ಕ್ವೆಶ್ಚನ್ ಆಫ್ ಲಾ ಇರಬೇಕು. ಇನ್ನೊಂದೇನು ಅಂದರೆ ಈ ಕೆಳಗೆ ಹೇಳಿದಂತಹ ಬೇರೆ ಬೆಂಚ್ಗಳಿದಾವಲ್ಲ, ಸಣ್ಣ ಬೆಂಚ್, ಲಾರ್ಜರ್ ಬೆಂಚ್ಗಿಂತ ಕಡಿಮೆ ಇರುವಂತಹ ಬೆಂಚ್ಗಳಿದಾವಲ್ಲ, ಆ ಬೆಂಚ್ಗಳು ಕೊಟ್ಟಿರುವಂತಹ ವರ್ಡಿಕ್ಟ್ಗಳನ್ನ ಓವರ್ಟರ್ನ್ ಮಾಡುವಂತಹ ಜಜ್ಮೆಂಟ್ ಕೊಡುವಂತಹ ಪಾಸಿಬಿಲಿಟಿ ಇದ್ದರೆ ಅವಾಗ ಲಾರ್ಜರ್ ಬೆಂಚ್ನ ಫಾರ್ಮ್ ಮಾಡ್ತಾರೆ. ಇದುವರೆಗೂ ಭಾರತ ದೇಶದ ಇತಿಹಾಸದಲ್ಲಿ ದ ಲಾರ್ಜೆಸ್ಟ್ ಬೆಂಚ್ ಫಾರ್ಮ್ಡ್ ಈಸ್ 13 ಜನ ಜಡ್ಜ್ ಇರುವಂತಹ ಬೆಂಚೇ ಲಾರ್ಜೆಸ್ಟ್ ಬೆಂಚ್ ಫಾರ್ಮ್ ಆಗಿರುವಂಥದ್ದು. ಅದು ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಒಂದು ಕೇಸ್ ಇತ್ತು. ಇದಾಗಿದ್ದು 1973 ದಿಸ್ ಈಸ್ ದಿ ಲಾರ್ಜೆಸ್ಟ್ ಬೆಂಚ್ ಎವರ್ ಫಾರ್ಮ್ಡ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಇನ್ನಷ್ಟು ಲಾ ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.